ಹಾಯ್ ಹಲೋ ನಮಸ್ತೆ ವೀಕ್ಷಕರೇ, ಗುಡ್ ಮಾರ್ನಿಂಗ್. ಎಲ್ರಿಗೂ ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ? ಹೆಂಗಿದ್ದೀರಾ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿರಿ. ಇವತ್ತು ಬಂದ್ಬಿಟ್ಟು ಇವತ್ತಿನ ಬ್ಲಾಗ್ ಅಲ್ಲಿ ಏನಪ್ಪಾ ವಿಶೇಷ ಅಂತಂದ್ರೆ ಭೀಮನ ಅಮಾವಾಸ್ಯೆ ಅಲ್ವಾ, ಹಂಗೆ ಶ್ರಾವಣ ಮಾಸ ಸ್ಟಾರ್ಟ್ ಆಗ್ತಾ ಇರೋದು. ಇವತ್ತು ಬಂದ್ಬಿಟ್ಟು ಹಸ್ಬೆಂಡ್ಸ್ಗೆ ಗಂಡಗೆ ಪೂಜೆ ಮಾಡೋದು, ಪಾದ ಪೂಜೆ ಮಾಡೋದು ಒಳ್ಳೇದಲ್ವಾ, ತುಂಬಾ ಒಳ್ಳೇದಾಗುತ್ತೆ. ಸೊ ಅದು ಮಾಡಿ ಮನೆ ಎಲ್ಲ ಕ್ಲೀನ್ ಆಗಿ ಮಾಡ್ಕೊಂಡು ದೇವ್ರ ಪೂಜೆ ಮಾಡ್ಕೊಂಡು ಹಂಗೆ ಮನೆ ಹತ್ರ ದೀಪ ಎಲ್ಲ ಹಂಚ್ಕೊಂಡು ಹೊಸ್ಲ ಹತ್ರ ದೀಪ ಹಚ್ಕೊಳ್ಳೋದು. ಇನ್ನ ದೇವಸ್ಥಾನಕ್ಕೆ ಹೋಗೋರಿದ್ರೆ ದೇವಸ್ಥಾನಕ್ಕೆ ಹೋಗ್ತಾರೆ. ಸೊ ಇನ್ನ ಏನು ಇಲ್ಲ, ಅವ್ರ ಪೂಜೆ ಮಾಡಿದ್ದಾಯ್ತು. ನಾ ಅದೆಲ್ಲ ವಿಡಿಯೋದಲ್ಲಿ ಹಾಕಿರ್ತೀನಿ, ನೋಡಿರಿ. ಸೊ ಇವತ್ತಿನ ಟಿಫನ್ ಇನ್ನು ಏನು ಮಾಡ್ಲಿಕ್ಕೆ ಆಗಿಲ್ಲ. ಸೊ ಬೆಳಗ್ಗೆ ಟೈಮ್ ಚೆನ್ನಾಗಿದೆ ಅಂತ ಬೆಳಗ್ಗೆ ಎಲ್ಲ ಮಾಡ್ಕೊಂಡ್ಬಿಟ್ಟೆ. ಟಿಫನ್ ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ. ಟಿಫನ್ ಇನ್ನ ಈಗ ಮಾಡ್ಬೇಕು. ಟೈಮ್ ಇವಾಗ 9 o'clock ಆಗ್ತಾ ಇದೆ. 9 o'clock ಒಳಗಡೆ ಎಲ್ಲ ಟೈಮ್ ಚೆನ್ನಾಗಿದೆ ಅಂತ ಎಲ್ಲ ಮುಗಿಸ್ಕೊಂಡ್ಬಿಟ್ಟೆ. ಸೊ ಇನ್ನು ಯಾರಾದ್ರೂ ಫಸ್ಟ್ ಟೈಮ್ಗೆ ನನ್ನ ವಿಡಿಯೋಸ್ ನ ನೋಡ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಎಲ್ರು ನಮ್ಗೆ ಸಪೋರ್ಟ್ ಮಾಡಿರಿ, ನಂಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಸೊ ಇನ್ನು ಏನಾದ್ರು ವಿಶೇಷಗಳಿದ್ರೆ ಇದೇ ತರ ನಿಮ್ಮ ಹತ್ರ ಹಂಚ್ಕೋತಾ ಇರ್ತೀನಿ. ಸೊ ಇನ್ನು ತಡ ಯಾಕೆ, ಇನ್ನು ನಾನು ಬೆಳಗ್ಗೆಯಿಂದ ಪೂಜೆ ಎಲ್ಲ ಹೆಂಗ್ ಮಾಡಿದೀನಿ ಏನು ಅಂತ, ಹಂಗೆ ಪಾದ ಪೂಜೆ ಹೆಂಗ್ ಮಾಡಿದೀನಿ ಅಂತ ತೋರಿಸ್ತೀನಿ. ಸೊ ಎಲ್ಲ ನೋಡ್ಕೊಂಡು ಒಂದ್ ಕಮೆಂಟ್ ಮಾಡಿ, ಲೈಕ್ ಮಾಡಿರಿ. ಬೆಳಗ್ಗೆ ಎದ್ದು ಮನೆ ಮುಂದೆ ಎಲ್ಲ ಸಾರ್ಸ್ಕೊಂಡ್ಬಿಟ್ಟು ರಂಗೋಲಿ ಆಗ್ಬಿಟ್ಟೆ. ಈ ರಂಗೋಲಿ ಹಾಕೋದೇ ದೊಡ್ಡ ಟಾಸ್ಕ್ ಆಗೋಗುದು ಈ ನಡುವೆ ನೋಡಿ ನನ್ಗೆ. ಫ್ರೆಂಡ್ಸ್ ನೋಡಿ, ಫಸ್ಟ್ಗೆ ಇವತ್ತು ಬಂದ್ಬಿಟ್ಟು ಅಮಾವಾಸ್ಯೆ ಅಲ್ವಾ, ಅದ್ರಲ್ಲೂ ಆಷಾಢ ಅಮಾವಾಸ್ಯೆ. ಮನೆ ಮುಂದೆ ಈ ತರ ದೀಪಗಳಲ್ಲಿ ಉಪ್ಪು ಎಲ್ಲ ಹಾಕಿ ಇಟ್ಕೊಂಡು ನಿಂಬೆ ಹಣ್ಣು ಇಟ್ಕೊಂಡ್ರೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ನಾನು ಮಾಡ್ತೀನಿ. ಸೊ ಅದನ್ನ ನಾನು ಹೆಂಗ್ ಮಾಡ್ತೀನಿ ಅಂತ ನಿಮ್ಮ ಹತ್ರ ತೋರ್ಸೋಣ ಅಂತ ಎಲ್ಲ ಮಾಡ್ತಾ ಇದ್ದೀನಿ, ವಿಡಿಯೋ ಮಾಡ್ಕೊತಾ ಇದ್ದೀನಿ, ನೋಡ್ಬೋದು ನೀವು. ಫಸ್ಟ್ ಈ ತರ ಇದು ದೇವ್ರ ಹತ್ರ ಹಚ್ಚಕ್ಕೆ ಅಂತ ಇದಕ್ಕೆ ಫಸ್ಟ್ ಫುಲ್ ಎಲ್ಲ ಈ ತರ ನೋಡಿ ಚೂರು ಗ್ಯಾಪ್ ಬಿಡದೆ ಅರ್ಶಿನ ಹಚ್ಕೊಂಡ್ ಬಿಡ್ಬೇಕು. ನೋಡಿ ಈ ತರ ಒಂಚೂರು ಗ್ಯಾಪ್ ಬಿಡ್ದಂಗೆ ಈ ತರ ಅರ್ಶಿನ ಹಚ್ಕೊಂಡ್ಬಿಡಿ. ನೋಡಿ ಈ ತರ ಅರ್ಶಿನ ಹಚ್ಕೊಂಡ್ಬಿಟ್ಟು ಸುತ್ತ ಕುಂಕುಮ ಹಚ್ಕೊಳ್ಳಿ. ಸೊ ಇದ್ರಲ್ಲಿ ಇಡೋದಕ್ಕೆ ಇನ್ನೊಂದು ಚಿಕ್ಕದು, ಇದಕ್ಕೆ ಸುತ್ತ ಮಾತ್ರ, ಮಧ್ಯದಲ್ಲಿ ಬೇಡ, ಸುತ್ತ ಈ ತರ ಅರ್ಶಿನ ಹಚ್ಕೊಂಡು ಇದಕ್ಕೆ ಇಟ್ಕೊಂಡ್ಬಿಡಿ ಕುಂಕುಮನ. ಇವು ಹೊಸಲ ಹತ್ರ ಇಟ್ಕೊಳಕ್ಕೆ ಇದಕ್ಕೆ ಪೂರ್ತಿಯಾಗಿ ಅರ್ಶಿನ ಕುಂಕುಮ ಹಚ್ಕೊಂಡ್ ಬಿಡ್ಬೇಕು. ನೋಡಿ ತರ ನೋಡಿ, ನಾನು ಕ್ರಿಸ್ಟಲ್ ಲುಕ್ ತಗೊಂಡಿದ್ದೀನಿ. ಇದನ್ನ ಫಸ್ಟ್ ಗೆ ಇದಕ್ಕೆ ಹಾಕೊಂಡ್ ಬಿಡೋಣ ದೀಪ ಹಚ್ಚೋದಕ್ಕೆ. ಈ ತರ ಹಾಕೊಂಡು ಮತ್ತೆ ಚಿಕ್ಕದು ಇನ್ನೊಂದು ಇದಕ್ಕೆ ಬತ್ತಿ ಹಾಕೊಂಡು ದೀಪ ಹಚ್ಕೊಳ್ಳೋದು. ಮತ್ತೆ ಹೊಸಲ ಹತ್ರ ಇಟ್ಕೊಳ್ಳೋದಕ್ಕೆ ಅದರಲ್ಲಿ ಸ್ವಲ್ಪ ನೋಡಿ ಈ ತರ ಬತ್ತಿ ಮಾಡ್ಕೊಂಡು ಬತ್ತಿ ಹಾಕೊಂಡ್ಬಿಡಿ. 2 ಬತ್ತಿ ಮಾಡ್ಕೊಂಡು
ಒಂದಕ್ಕೆ ಜಾಯಿಂಟ್ ಮಾಡ್ಕೊಳ್ಳಿ. ಈ ತರ ಹಾಕೋತೀನಿ ನಾನು. ಮತ್ತೆ ಇದಕ್ಕೆ ಎಣ್ಣೆ ಹಾಕೊಂಡು ದೇವ್ರ ಹತ್ರ ದೀಪ ಹಚ್ಕೊಳ್ಳೋದು. ಮತ್ತೆ ಹೊಸ್ಲ ಹತ್ರ ಹಚ್ಕೊಳಕ್ಕೆ ಬಂದ್ಬಿಟ್ಟು ನಿಂಬೆ ಹಣ್ಣು ತಗೊಂಡಿದೀನಿ ನೋಡಿ. ಇದನ್ನ ಮಧ್ಯಕ್ಕೆ 2 ಭಾಗ ಮಾಡ್ಕೊಳ್ಳಿ. ಇದಕ್ಕೆ ಒಂದಕ್ಕೆ ಅರಿಶಿನ, ಒಂದಕ್ಕೆ ಕುಂಕುಮ ಹಚ್ಕೊಂಡ್ಬಿಡೋಣ. ನೋಡಿ ನೋಡಿ ಈ ತರ. ಇದು ಒಂದ್ರಲ್ಲಿ. ಮತ್ತೆ ಇನ್ನೊಂದಕ್ಕೆ ಅರಿಶಿನ ನೋಡಿ ಈ ತರ. ಇದು ಒಂದ್ರಲ್ಲಿ ಇಟ್ಕೊಳ್ಳಿ. ಈಗ ಇದನ್ನ ಹೊಸಲ ಹತ್ರ ಇಟ್ಕೊಂಡು ಪೂಜೆ ಮಾಡ್ಕೊಂಡ್ರೆ ಆಯ್ತು. ಇಲ್ಲಿ 9 ಎಳೆ ದಾರಾನ ತಗೊಂಡಿದ್ದೀನಿ. ಹಸಿ ದಾರ ಬರುತ್ತಲ್ವ, ಅದರಲ್ಲಿ ತಗೊಂಡಿದ್ದೀನಿ. ತಗೊಂಡ್ಬಿಟ್ಟು ಅದಕ್ಕೆ ಚೆನ್ನಾಗಿ ಅರಿಶಿನ ಹಚ್ಕೊಂಡು ಬಿಡ್ತಾ ಇದ್ದೀನಿ. ನೋಡಿ, ನೀವು ತೇವ ಮಾಡಿಕೊಂಡು ಅರಿಶಿನ ಹಚ್ಕೊಂಡ್ರೆ ಚೆನ್ನಾಗಿ ಅರಿಶಿನ ಅದಕ್ಕೆ ಅಂಟ್ಕೊಳ್ಳುತ್ತೆ. ಹಂಗೆ ಹಚ್ಚೋಕೋದ್ರೆ ಅಂಟ್ಕೊಳ್ಳಲ್ಲ. ಸೊ ತೇವ ಮಾಡಿಕೊಂಡು ಅರಿಶಿನ ಹಚ್ಕೋಬೇಕು. ಅದಾದಮೇಲೆ ಅದಕ್ಕೆ ಒಂದು ಹೂವು ಕಟ್ಬಿಟ್ಟು ಮತ್ತು ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿಕೊಂಡು ಕೈಗೆ ಕಟ್ಕೊಂಡ್ರೆ ಆಯಿತು. ನೋಡಿ, ಶ್ರಾವಣ ಮಾಸ ಅಂತಂದ್ರೆ ದಿನ ನಾವ್ ಮನೆ ಹತ್ರ ಹೊಸಲ ಹತ್ರ ದೀಪ ಹಚ್ಕೋತಾ ಇರ್ತೀವಿ. ಅದು ಸಾಯಂಕಾಲದ ಹೊತ್ತು ಶ್ರಾವಣ ಮಾಸದಲ್ಲಿ ಅಂತಂದ್ರೆ ಮನೆಯಲ್ಲಿ ತುಂಬಾ ಚೆನ್ನಾಗೇ ಇರುತ್ತೆ. ಆ ಕಲೆ ಅನ್ನೋದು ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ನನ್ಗಂತೂ ತುಂಬಾ ಇಷ್ಟ. ನನ್ಗೆ ಏನಾದ್ರೂ ಈ ತರ ಮಾಡ್ಬೇಕು, ಪೂಜೆಗಳು, ಹಬ್ಬ ಹರಿದಿನಗಳು ಅಂದ್ರೆ ನನ್ಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ. ಮನೆಯಲ್ಲೇ ಇದ್ದು ಅದಕ್ಕಂತಾನೆ ಟೈಮ್ ಸ್ಪೆಂಡ್ ಮಾಡಿ ನಿಧಾನಕ್ಕೆ ಬೇಗ ಬೇಗ ಪಟ್ ಪಟ್ ಅಂತ ಮಾಡ್ಬಿಡ್ಬೇಕು, ಅದಾಗಿಲ್ಲ ಇದಾಗಿಲ್ಲ ಅನ್ನೋ ಇದು ನನ್ಗೆ ಇಷ್ಟ ಆಗಲ್ಲ.
ಸೊ ನಿಧಾನಕ್ಕೆ ಇರೋ ಟೈಮ್ ಅಲ್ಲಿ ಎಷ್ಟು ಟೈಮ್ ಇದೆಯೋ ಅಷ್ಟು ಟೈಮ್ ಅಲ್ಲಿ ಮನಸ್ಫೂರ್ತಿಯಾಗಿ ಮಾಡ್ಬೇಕು. ಅದು ಇಲ್ಲ ಅಂತಂದ್ರೆ ಮನಸ್ಸಿಗೆ ನೆಮ್ಮದಿನೇ ಸಿಗೋದಿಲ್ಲ. ಆ ದೇವ್ರಿಗೆ ಎಷ್ಟೊಂದು ನಾವು ನೆಮ್ಮದಿಯಿಂದ ಪೂಜೆ ಮಾಡ್ತೀವಿ, ಮನಸ್ಸಿಂದ ಮಾಡ್ತೀವಿ. ಸೊ ಅದನ್ನೇ ನಮ್ಗೆ ದೇವ್ರ ಫಲ ಅನ್ನೋದು ಸಿಗುತ್ತೆ. ಇಷ್ಟು ಮಾತ್ರ ನನಗೆ ಗೊತ್ತಿದೆ. ನಾನು ಏನಾದ್ರು ಇದ್ರೆ ನೀವು ನನ್ಗೆ ಕಮೆಂಟ್ ಅಲ್ಲಿ ತಿಳಿಸಿ. ಸೊ ಓಕೆ ಫ್ರೆಂಡ್ಸ್, ಇನ್ನು ನಮ್ಮ ವಿಡಿಯೋಸ್ನ ನೋಡಿರಿ. ನಮ್ಮ ವಿಡಿಯೋಸ್ನ ನೋಡಿ ಹೆಂಗಿದೆ ಏನು ಅಂತ ಲೈಕ್ ಮಾಡಿ ಕಮೆಂಟ್ ಮಾಡಿರಿ. ಇನ್ನು ಇಂಥದ್ದೇ ಒಳ್ಳೆ ಒಳ್ಳೆ ವಿಡಿಯೋಸ್ ಇಂದ ನಾನು ನಿಮ್ ಮುಂದೆ ಬರ್ತಾ ಇರ್ತೀನಿ. ಆಯ್ತಾ? ಓಕೆ ಫ್ರೆಂಡ್ಸ್, ಎಲ್ರಿಗೂ ಬಾಯ್ ಬಾಯ್, ನಮಸ್ತೆ.